Hi friends, welcome to my YouTube channel. I am Savana Pujari. Today I am discussing top 25 history questions for upcoming for railway exams, SSC, PDO exams, village accountant, and okay, this video you can watch this last moment. Okay, first question we can discuss here. First, ಮೊದಲನೇ ಪ್ರಶ್ನೆ, ಮೊಹೆಂಜೊದಾರೊವನ್ನು ಆರ್ ಡಿ ಬ್ಯಾನರ್ಜಿಯವರು ಯಾವಾಗ ಪತ್ತೆ ಹಚ್ಚಿದರು? ಸರಿಯಾದ ಉತ್ತರ ಆಪ್ಷನ್ ಡಿ 1922ರಲ್ಲಿ. ಪ್ರಶ್ನೆ 2, ಹರಪ್ಪ ನಗರವನ್ನು ಪತ್ತೆ ಹಚ್ಚಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ದಯಾರಾಮ್ ಸಹಾನಿ. ಪ್ರಶ್ನೆ 3, ಮೊಹೆಂಜೊದಾರೋ ಇರುವುದು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಧ್ ಪ್ರಾಂತ್ಯದಲ್ಲಿ. ಪ್ರಶ್ನೆ 4, ಹರಪ್ಪ ಇರುವುದು ಪಂಜಾಬಿನ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾವಿ ನದಿ ದಡದಲ್ಲಿ. ಪ್ರಶ್ನೆ 5, ಇತ್ತೀಚೆಗೆ ಪತ್ತೆಯಾಗಿರುವ ಹರಪ್ಪ ನೆಲೆ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಧೋಲ್ವಿರಾ. ಪ್ರಶ್ನೆ 6, ಧೋಲ್ವಿರಾ ಇರುವುದು ಗುಜರಾತಿನ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಚ್ನಲ್ಲಿ. ಪ್ರಶ್ನೆ 7, ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ ಸತ್ತವರ ದಿಬ್ಬ. ಪ್ರಶ್ನೆ 8, ಸಿಂಧೂ ನಾಗರಿಕತೆಗೆ ಸಂಪರ್ಕ ಹೊಂದಿರುವ ಇತರ ನಾಗರಿಕತೆಗಳು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಎರಡೂ ಹೌದು. ಪ್ರಶ್ನೆ 9, ಹರಪ್ಪ ನಾಗರಿಕತೆಯು ವ್ಯಾಪಿಸಿದ್ದು ಉತ್ತರ ಭಾರತದ ಬಯಲು ಸೀಮೆ ಮತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರದ ಕೆಲ ಪ್ರದೇಶದಲ್ಲಿ. ಪ್ರಶ್ನೆ 10, ಸಿಂಧೂ ನಾಗರಿಕತೆಯ ಜನರ ಮುಖ್ಯ ಕಸುಬು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಎರಡೂ ಹೌದು. ಪ್ರಶ್ನೆ 11, ಸಿಂಧೂ ಜನರ ಪ್ರಮುಖ ಸಾಕುಪ್ರಾಣಿಗಳು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ. 12, ಸುಲ್ತಾನ್ಗಿರಿಯನ್ನು ಭದ್ರಗೊಳಿಸಿದ ಮುಸ್ಲಿಂ ನಿಜವಾದ ಸ್ಥಾಪಕ. ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ತುತ್ಮಿಶ್. ಪ್ರಶ್ನೆ 13, ಮಲ್ಲಿಕ್ ಎಂಬ ಬಿರುದನ್ನು ಹೊಂದಿದ್ದ ಗುಲಾಮಿ ದೊರೆ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಐಬಕ್. ಪ್ರಶ್ನೆ 14, ಮಧ್ಯಪ್ರದೇಶದ ಖಜುರಾಹೋ ವಾಸ್ತುಶಿಲ್ಪ ನಿರ್ಮಾಪಕರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ ಚಾಂದೇಲರು. ಪ್ರಶ್ನೆ 15, ಕರ್ನಾಟಕ ಶಾಸನಗಳ ಪಿತಾಮಹ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಎಲ್ ರೈಸ್. ಪ್ರಶ್ನೆ 16, ನಳಂದವನ್ನು ಉತ್ಖನನ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಸ್ಪೂನರ್. ಪ್ರಶ್ನೆ 17, ಉತ್ತರದ ಭಾರತದಲ್ಲಿ ಜನಪ್ರಿಯವಾಗಿರುವ ವಾಸ್ತುಶಿಲ್ಪ ಶೈಲಿ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ ನಾಗರ ಶೈಲಿ. ಪ್ರಶ್ನೆ 18, ಭಾರತವನ್ನು ಇಂಡಿಯಾ ಎಂದು ಕರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀಕರು. ಪ್ರಶ್ನೆ 19, ಭಾರತವನ್ನು ಹಿಂದೂಸ್ತಾನ ಎಂದು ಕರೆದವರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಪರ್ಷಿಯನ್ನರು. ಪ್ರಶ್ನೆ 20, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣರಾದ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಚಾವುಂಡರಾಯ. ಪ್ರಶ್ನೆ 21, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯು ಯಾವ ವಂಶದ ರಾಜರ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲ್ಪಟ್ಟಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗರು. ಪ್ರಶ್ನೆ 22, ಬಾದಾಮಿಯ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ಬಾದಾಮಿ. ಪ್ರಶ್ನೆ 23, ಚೀನಾದ ಪ್ರವಾಸಿಗ ಹುಯೆನ್ಸಾಂಗನು ಯಾವ ಚಾಲುಕ್ಯ ದೊರೆಯ ಕಾಲದಲ್ಲಿ ಅವನ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದನು? ಸರಿಯಾದ ಉತ್ತರ ಆಪ್ಷನ್ ಸಿ ಇಮ್ಮಡಿ ಪುಲಕೇಶಿ. ಪ್ರಶ್ನೆ 24, ಕನ್ನಡದ ಆದಿಕವಿ ಪಂಪನು ಯಾವ ರಾಜರ ಕಾಲದವನು? ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಕೂಟರು. ಪ್ರಶ್ನೆ 25, ಚಾಲುಕ್ಯ ರಾಜ್ಯವಂಶದ ಸಂಸ್ಥಾಪಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಪುಲಕೇಶಿ
ಒಂದನೇ. ಥ್ಯಾಂಕ್ ಯು.